ಬಾರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ವಿವಿಧ ಸಂಘಟನೆಗಳಿಂದ ಕರೆ ನೀಡಿದ್ದ ಬಂದ್ಗೆ ರಾಜ್ಯದ ಎಲ್ಲೆಡೆ ನೀರಸ ಪ್ರತಿಕ್ರಿಯೆ. ನಾಡು ನುಡಿ ರಕ್ಷಣೆಗೆ ಬದ್ಧ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗ್ರಾಮ ಸ್ವರಾಜ್ ಕಲ್ಪನೆಯಡಿ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ನಿರ್ಧಾರ. ಚುನಾವಣೆಗೆ ಉಸ್ತುವಾರಿಗಳ ನೇಮಕ ನಳಿನ್ ಕುಮಾರ್ ಕಟೀಲ್. ಕರ್ನಾಟಕದಲ್ಲಿ ಎರಡನೇ ಅಲೆಯ ಕೊರೋನಾ ಸೋಂಕು. ಹೊಸ ವರ್ಷಾಚರಣೆಗೆ ಸರ್ಕಾರದಿಂದ ಶೀಘ್ರದಲ್ಲೇ ಮಾರ್ಗಸೂಚಿ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹಲವು ರೈತಪರ ಕಾರ್ಯಕ್ರಮ ಜಾರಿ. ಕೃಷಿಕರ ಹಿತ ಕಾಪಾಡಲು ಬದ್ಧ ಸಚಿವ ನರೇಂದ್ರ ಸಿಂಗ್ ತೋಮರ್. ವಾರ್ತೆಗಳ ವಿವರ. ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಇಂದು ಕರೆ ನೀಡಿದ್ದವು. ರಾಜ್ಯಾದ್ಯಂತ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಕೆಲವೆಡೆ ಪ್ರತಿಭಟನೆ ನಡೆದಿದ್ದು ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿರುವುದು ವರದಿಯಾಗಿದೆ. ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳು ಎಂದಿನಂತೆ ಸಂಚರಿಸಿದವು. ರೈಲು ಹಾಗೂ ಮೆಟ್ರೋ ರೈಲು ಸೇವೆ ಅಬಾಧಿತವಾಗಿತ್ತು. ಅಗತ್ಯ ಸೇವೆಗಳು ಎಂದಿನಂತೆ ಸಾರ್ವಜನಿಕರಿಗೆ ಲಭ್ಯವಾಗಿದ್ದವು. ಎಲ್ಲೆಡೆ ವ್ಯಾಪಕ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದ್ದರಿಂದ ಸಣ್ಣಪುಟ್ಟ ಘಟನೆಗಳು ಹೊರತುಪಡಿಸಿದರೆ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ಹೋಟೆಲ್ಗಳು, ಅಂಗಡಿ ಮುಂಗಟ್ಟುಗಳು, ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿ, ರಾಜ್ಯ ಸರ್ಕಾರ ಕನ್ನಡ ಪರ ಕೆಲಸಗಳಿಗೆ ಆದ್ಯತೆ ನೀಡಿದ್ದು ಕನ್ನಡ ಕಾಯಕ ವರ್ಷ ಘೋಷಿಸಲಾಗಿದೆ. ನಾಡು ನುಡಿ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಯಾವುದೇ ಸಮಸ್ಯೆ ಇದ್ದರೂ ಮಾತುಕತೆಗೆ ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದರು. ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಇಂದು ಕೆಲ ಸಂಘಟನೆಗಳು ಕರೆ ನೀಡಿದ್ದ ಕರ್ನಾಟಕ ಬಂದ್ ಸಂಪೂರ್ಣ ವಿಫಲವಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಬೆಳಗಾವಿಯಲ್ಲಿ ಇಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಸರ್ಕಾರವು ಮರಾಠ ಅಭಿವೃದ್ಧಿ ನಿಗಮವನ್ನು ಯಾವುದೇ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿ ರಚಿಸಿಲ್ಲ. ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಸೇರಿಸಲಾಗಿರುವ ಮರಾಠಿಗರ ಸಮುದಾಯದ ಅಭಿವೃದ್ಧಿಗಾಗಿ ಈ ನಿಗಮವನ್ನು ರಚಿಸಿದೆ ಎಂದರು. ಮರಾಠ ಸಮುದಾಯದಲ್ಲೂ ಸಹ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರು ಇದ್ದಾರೆ. ಇವರ ಶ್ರೇಯೋಭಿವೃದ್ಧಿಗೆ ನಿಗಮವು ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಮರಾಠಿ ಮಾತಾಡುವಂಥ ಭಾಷಿಕರಿಗೋಸ್ಕರ ಅಲ್ಲ, ಮರಾಠಿ ಸಮಾಜಕ್ಕೋಸ್ಕರ ಅಂತ ಮಾಡಿರೋದು. ಅಲ್ಲೂ ಕೂಡ ಅನೇಕ ಜನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವರು ಇರೋದ್ರಿಂದ ಅಲ್ಲಿ ಕೂಡ ಅಭಿವೃದ್ಧಿ ಸಾಧನೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡಿದರು. ಅದಕ್ಕೆ ವಿರೋಧ ಪಕ್ಷದವರು ಏನೇ ರಾಜಕೀಯ ಬಣ್ಣ ಕೊಟ್ಟರೂ ಕೂಡ ಇವತ್ತು ಆ ಕಾರ್ಯ ವಿಫಲವಾಗಿರೋದ್ರಿಂದ, ಇವತ್ತು ಬಂದ್ ವಿಫಲ ಆಗಿರೋದ್ರಿಂದ ಜನ ಯಾರೂ ಕೂಡ ಅವ್ರ ಜೊತೆಗಿಲ್ಲ. ಅದು ಒಳ್ಳೆಯ ಸಂದೇಶವನ್ನು ಇವತ್ತು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕು. ಗ್ರಾಮ ಸ್ವರಾಜ್ ಪರಿಕಲ್ಪನೆಯಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಥಳೀಯ ಕಾರ್ಯಕರ್ತರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ನಿರ್ಧರಿಸಲಾಯಿತು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ. 2 ದಿನ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಕಾರ್ಯಯೋಜನೆ ರೂಪಿಸುವ ಕುರಿತು ಚರ್ಚಿಸಲಾಯಿತು. ವಿಧಾನಸಭೆ ಮತ್ತು ಲೋಕಸಭೆ ಉಪಚುನಾವಣೆಗೆ ಪ್ರಭಾರಿಗಳ ನೇಮಕ ಮಾಡುವ ಕುರಿತು ಚರ್ಚಿಸಿ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದರು.
ಲವ್ ಜಿಹಾದ್ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಈ ಸಂಬಂಧ ಅಧಿವೇಶನದಲ್ಲಿ ಚರ್ಚಿಸಲು ತೀರ್ಮಾನ ಕೈಗೊಳ್ಳಲಾಯಿತು. ಈ ಕುರಿತು ಮುಖ್ಯಮಂತ್ರಿ ಕಾಯ್ದೆಯ ರೂಪುರೇಷೆಗಳು ಹಾಗೂ ಅದರ ಜಾರಿ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದರು. ಈ ಮಧ್ಯೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟ ವಿಸ್ತರಣೆ ಕುರಿತು ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ಪಕ್ಷದ ಶಾಸಕರು, ಸಂಸದರು ಸರ್ಕಾರದ ವಿರುದ್ಧ ಹೇಳಿಕೆ ನೀಡುವುದು ಸರಿಯಲ್ಲ. ಈ ಕುರಿತು ಸುದೀರ್ಘವಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆಗಳನ್ನು ನೀಡದಂತೆ ಸೂಚಿಸಲಾಗಿದೆ ಎಂದರು. ಮಲೆನಾಡು ಕರಾವಳಿ ಜಿಲ್ಲೆಗಳಲ್ಲಿ ಬಹಳ ಆತಂಕದ ವಿಷಯ ಆಗಿದೆ. ಮತಧರ್ಮಕ್ಕಿಂತ ಹೆಚ್ಚು ಪ್ರೀತಿ ಪ್ರಣಯದ ಹೆಸರಿನಲ್ಲಿ ಆಗತಕ್ಕಂಥ ಅಕ್ರಮಗಳು, ಅನ್ಯಾಯಗಳು ಇದು ಬಹಳ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇದನ್ನು ಕಡಿವಾಣ ಹಾಕಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಈ ಬಿಲ್ ಅಂತ ತರೋದಕ್ಕೆ ಇವತ್ತು ನಿರ್ಣಯ ತಗೊಂಡಿದ್ದೇವೆ. ಸರ್ಕಾರ ತೀರ್ಮಾನ ಮಾಡುತ್ತೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಚರ್ಚೆ ಮಾಡಿಕೊಂಡು ಸಮಯಾವಕಾಶ ನೋಡ್ಕೊಂಡು ಮಾಡ್ತಾರೆ. ಯಾವುದೇ ರೀತಿಯ ಗೊಂದಲ ಮಾಡುವಂಥ ಅವಶ್ಯಕತೆಗಳು ಯಾರಿಗೂ ಇಲ್ಲ. ಯಾರ್ಯಾರು ಇರಬೇಕು ಅಂತಕ್ಕಂಥ ಚರ್ಚೆ ಆಗುತ್ತೆ. ಆ ನಂತರ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುತ್ತೆ. ಆದ ನಂತರ ಒಂದು ತೀರ್ಮಾನಕ್ಕೆ ನಮ್ಮ ಯಾವುದೇ ಶಾಸಕರು ಯಾವುದೇ ಹೇಳಿಕೆಗಳನ್ನು ಕೊಡಬಾರದು. ಪಾರ್ಟಿ ಎಲ್ಲ ವಿಚಾರಗಳಿಗೆ ಯಾವುದೇ ಭಾವನೆಗಳಿದ್ರೆ ಅದಕ್ಕೆ ನಾವು ಸ್ಪಂದಿಸ್ತೇವೆ ಅನ್ನುವಂಥದ್ದು ಹೇಳಿದ್ದೇವೆ. ಮತ್ತು ಅದನ್ನು ಮೀರಿದರೆ ಶಿಸ್ತು ಕ್ರಮಗಳನ್ನು ಅನಿವಾರ್ಯವಾಗಿ ಪಾರ್ಟಿ ತಗೊಳ್ಳುತ್ತೆ. ಮಾನ್ಯ ರಾಜ್ಯಾಧ್ಯಕ್ಷರು ಇದಕ್ಕೂ ಮುನ್ನ ಕಾರ್ಯಕಾರಿಣಿ ಸಭೆಯಲ್ಲಿ ಅರುಣ್ ಸಿಂಗ್, ಕೋವಿಡ್-19 ಸಾಂಕ್ರಾಮಿಕ ಹೊರತಾಗಿಯೂ ರಾಜ್ಯ ಬಿಜೆಪಿ ಸರ್ಕಾರವು ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸುತ್ತಿದೆ. ಹಲವು ಜನಪರ ಕಾರ್ಯಕ್ರಮಗಳನ್ನು ಸಹ ರೂಪಿಸಿದೆ ಎಂದು ತಿಳಿಸಿದ್ದಾರೆ. 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕಾರಿಣಿಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ಸೇರಿದಂತೆ ಹಲವು ಹಿರಿಯ ಮುಖಂಡರು ಭಾಗವಹಿಸಿದ್ದರು. ಕರ್ನಾಟಕದ ಬಿಜೆಪಿ ಸರ್ಕಾರವು ರಾಜ್ಯದ ನೆಲ, ಜಲ, ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಹಲವು ಕಾರ್ಯ ಯೋಜನೆಗಳನ್ನು ರೂಪಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೆಳಗಾವಿಯಲ್ಲಿ ಇಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ನೆಲ, ಜಲ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗಿದ್ದು, ಮುಂಬರುವ ಚುನಾವಣೆಯನ್ನು ಎದುರಿಸುವ ಕುರಿತು ಸುದೀರ್ಘವಾಗಿ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದರು. ಗ್ರಾಮ ಸ್ವರಾಜ್ಯ ಯೋಜನೆಯಲ್ಲಿ ನಡೆದಂಥ ಕಾರ್ಯಕ್ರಮ ಮತ್ತು ಒಟ್ಟಾರೆ ಸಂಘಟನಾತ್ಮಕವಾಗಿ ಪಕ್ಷವನ್ನು ಇನ್ನಷ್ಟು ಬಲಗೊಳಿಸುವಂಥದ್ದು ಮತ್ತು ಈ ಒಂದು ಉಪಚುನಾವಣೆ, ಲೋಕಸಭಾ ಮತ್ತು 2 ವಿಧಾನಸಭಾ ಉಪಚುನಾವಣೆ, ಈ ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯಾಗಿ ನಮ್ಮ ಸ್ಟ್ರಾಟಜಿಯನ್ನು, ತಂತ್ರಗಳನ್ನು ಹೇಗೆ ರೂಪಿಸಬೇಕು, ಅದಕ್ಕೆ ಯಾರನ್ನ ಇನ್ಚಾರ್ಜ್ ಮಾಡಬೇಕು, ಈ ರೀತಿ ಎಲ್ಲ ಚರ್ಚೆ ಆಗಿದೆ. ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕೂಡ ಸಿಂಬಲ್ ಇಲ್ಲದೇ ಇರುವುದರಿಂದ ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ರಾಜ್ಯದಿಂದ ಉಸ್ತುವಾರಿಯನ್ನು ಮಾಡುವಂಥದ್ದು, ಈ ಎಲ್ಲ ಸಂಗತಿಗಳು ಆಗ್ತಾಯಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಮುಂಬರುವ ಹೊಸ ವರ್ಷಾಚರಣೆಗೆ ಕೆಲ ನಿರ್ಬಂಧಗಳನ್ನು ವಿಧಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಕುರಿತು ಶೀಘ್ರದಲ್ಲೇ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಜನಸಂದಣಿ ಉಂಟಾಗುವ ಸಾಧ್ಯತೆಗಳಿದ್ದು, ಈ ಸಂದರ್ಭದಲ್ಲಿ ಕೊರೋನಾ ಸೋಂಕು ಹರಡುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರು ಮತ್ತು ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಚರ್ಚಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಸೋಂಕಿನ 2ನೇ ಅಲೆ ರಾಜ್ಯದಲ್ಲಿ ಆರಂಭವಾಗಿದೆ. ಜನರು ಮುಂಜಾಗ್ರತೆ ವಹಿಸಿ ತಮ್ಮ ಸುರಕ್ಷತೆಗೆ ಆದ್ಯತೆ ನೀಡಬೇಕು. ರಾತ್ರಿ ಕರ್ಫ್ಯೂ ವಿಧಿಸುವ ಬಗ್ಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾಪವಿಲ್ಲ ಎಂದು ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಪ್ರಸಕ್ತ 10 ತಿಂಗಳಲ್ಲಿ ವಶಪಡಿಸಿಕೊಂಡ ಮಾದಕ ದ್ರವ್ಯ ಪ್ರಮಾಣವು ಕಳೆದ 10 ವರ್ಷಗಳಷ್ಟಿದೆ. ಡ್ರಗ್ಸ್ ಸೇವನೆಯ ದುಷ್ಪರಿಣಾಮಗಳ ಕುರಿತು ಮಕ್ಕಳು ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಚಿಂತನೆ ನಡೆಸಲಾಗಿದೆ ಎಂದರು. ಜನಸಂಖ್ಯೆ ಸೇರ್ತಾ ಇತ್ತು, ಅದಕ್ಕೂ ಕೂಡ ಅನ್ವಯಿಸ್ತದೆ. ನ್ಯೂ ಇಯರ್ ನೈಟ್ ಕರ್ಫ್ಯೂ ಬಗ್ಗೆ ಯಾವುದೂ ತೀರ್ಮಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಅಧಿಕಾರಿಗಳಿಂದ ಪಡ್ಕೊಂಡು, ವಿಶೇಷವಾಗಿ ಅಡ್ವೈಸರ್ಸ್ ಅವ್ರ ಕಡೆಯಿಂದ ಇರುವಂಥ ಮಾಹಿತಿ ನಮ್ಮ ಆರೋಗ್ಯ ಸಚಿವರು ಪಡ್ಕೊಂಡಿದ್ದಾರೆ. ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಮಾತನಾಡಿ ಆರೋಗ್ಯ ಸಚಿವರು ಕೂಡ ಮಾತನಾಡ್ತಾರೆ. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಈ ಹೊಸ ವರ್ಷ ಆಚರಣೆಗೆ ನಿಯಂತ್ರಣ ತರಬೇಕನ್ನುವಂಥದ್ದನ್ನು ತೀರ್ಮಾನವನ್ನು ನಾವು ಮಾಡ್ತೀವಿ.
ಕೇಂದ್ರ ಸರ್ಕಾರ ಮತ್ತು ಕೃಷಿ ಕಾಯ್ದೆಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳ ಮುಖಂಡರ 5ನೇ ಸುತ್ತಿನ ಮಾತುಕತೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದು ನಡೆಯಿತು. ಸರ್ಕಾರದ ಪರವಾಗಿ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹಾಗೂ ವಿವಿಧ ರೈತ ಸಂಘಟನೆಗಳ ಮುಖಂಡರು, ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಹಲವು ವಿಷಯಗಳ ಕುರಿತು ರೈತ ಮುಖಂಡರೊಂದಿಗೆ ಚರ್ಚಿಸಿದ ಬಳಿಕ ಸುದ್ದಿಗಾರರೊಂದಿಗೆ ನರೇಂದ್ರ ಸಿಂಗ್ ತೋಮರ್, ಕೇಂದ್ರ ಸರ್ಕಾರವು ರೈತರ ಸಮಸ್ಯೆಗಳನ್ನು ನಿವಾರಿಸಲು ಬದ್ಧವಾಗಿದೆ. ಇದೇ 9ರಂದು ರೈತ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲು ಮತ್ತೊಂದು ಸಭೆ ನಿಗದಿಪಡಿಸಲಾಗಿದೆ ಎಂದರು. ಸರ್ಕಾರವು ಬೆಂಬಲ ಬೆಲೆಯನ್ನು ಮುಂದುವರಿಸಲಿದೆ, ಇದರಲ್ಲಿ ಯಾವುದೇ ಸಂದೇಹ ಪಡುವ ಅಗತ್ಯ ಬೇಡ ಎಂದು ತಿಳಿಸಿದರು. ಕಳೆದ 6 ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನು ರೈತರಿಗಾಗಿ ಜಾರಿಗೊಳಿಸಿದೆ. 10 ಕೋಟಿಗೂ ಅಧಿಕ ಕೃಷಿಕರು ಕಿಸಾನ್ ಸಮ್ಮಾನ್ ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ಹಲವು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಹೆಚ್ಚಿಸಲಾಗಿದ್ದು, ಖರೀದಿ ಮಾಡುವ ಪ್ರಮಾಣವನ್ನು ಸಹ ಏರಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರವು ಕೃಷಿಕರ ಸಮಸ್ಯೆ ಹಾಗೂ ಸಂಕಷ್ಟಗಳನ್ನು ನಿವಾರಿಸಲು ಬದ್ಧವಾಗಿದೆ ಎಂದರು. दोबारा से मिलेंगे, सबकी सहमति से तारीख तय की गई है. प्रधानमंत्री नरेंद्र मोदी जी की सरकार किसानों के हितों के प्रति पूरी तरह प्रतिबद्ध है और आने वाले कल में भी रहेगी. बेबुनियाद है, लेकिन फिर भी किसी के मन में कोई शंका है तो सरकार उसका समाधान करने के लिए पूरी तरह तैयार है. एपीएमसी एक्ट राज्य का है और राज्य की मंडी को किसी भी प्रकार से प्रभावित करने का इरादा न तो हमारा है और न ही कानूनी रूप से वो प्रभावित होती है. सर्दी का सीजन है, कोविड का संकट है, इसलिए जो बुजुर्ग लोग हैं वे और जो बच्चे हैं उनको अगर यूनियन के नेता आह्वान करके घर भेज देंगे तो वो सुविधा से रह सकेंगे. ರಾಷ್ಟ್ರ ರಾಜಧಾನಿಯಲ್ಲಿ ನೂತನ ಸಂಸತ್ ಭವನ ನಿರ್ಮಿಸಲು ನಿರ್ಧರಿಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸೆಂಬರ್ 10ರಂದು ಮಧ್ಯಾಹ್ನ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ತಿಳಿಸಿದ್ದಾರೆ. ವೈವಿಧ್ಯತೆಯಲ್ಲಿ ಏಕತೆಯ ದೃಷ್ಟಿಕೋನದೊಂದಿಗೆ ದೇಶೀಯ ವಾಸ್ತುಶಿಲ್ಪಕಾರರಿಂದ ಇಂದಿನ ಅಗತ್ಯಕ್ಕೆ ಅನುಗುಣವಾಗಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಈ ಭವನವನ್ನು ನಿರ್ಮಿಸಲಾಗುತ್ತಿದ್ದು, 971 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಇದು ಆತ್ಮನಿರ್ಭರ ಭಾರತದ ಸಂಕೇತವಾಗಿರಲಿದೆ ಎಂದು ತಿಳಿಸಿದರು. ಮುಂದಿನ 100 ವರ್ಷಗಳ ಅವಶ್ಯಕತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಈ ನೂತನ ಸಂಸತ್ ಭವನ ನಿರ್ಮಿಸಲಾಗುತ್ತಿದೆ. ಹಾಲಿ ಸಂಸತ್ ಭವನಕ್ಕಿಂತ ಹೆಚ್ಚಿನ ಸಮಿತಿ ಕೊಠಡಿಗಳು ಮತ್ತು ರಾಜಕೀಯ ಪಕ್ಷಗಳ ಕಚೇರಿಗಳು ಇದರಲ್ಲಿ ಇರಲಿವೆ ಎಂದರು. 17,000 ಚದರ ಮೀಟರ್ ನಿರ್ಮಾಣವಾಗುತ್ತಿರುವ ನೂತನ ಸಂಸತ್ ಭವನ ಇಂದಿನ ಸಂಸತ್ ಭವನಕ್ಕಿಂತ ದೊಡ್ಡದಾಗಿರುತ್ತದೆ. ದೇಶ 2022ರಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳು ನೂತನ ಸಂಸತ್ ಭವನದಲ್ಲಿ ನಡೆಯಲಿವೆ ಎಂದು ತಿಳಿಸಿದರು. ನೂತನ ಸಂಸತ್ ಭವನ ಇಂದಿನ ಅಗತ್ಯವಾಗಿದೆ ಮತ್ತು ಪ್ರಜಾಪ್ರಭುತ್ವದ ಈ ನೂತನ ಮಂದಿರ ದೇಶದ 130 ಕೋಟಿ ಜನರಿಗೆ ಹೆಮ್ಮೆಯ ಸಂಗತಿಯಾಗಲಿದೆ ಎಂದರು. वस्तुएं भी यहाँ पर लगेगी, उनकी कलाकृतियों को भी यहाँ दर्शाएंगे. तो एक तरीके से भारत का विविधता का सपना लेकर ये हमारा नया संसद भवन बनेगा जो हम सबके लिए गौरव का प्रतीक होगा. ಕೋವಿಡ್-19 ರೋಗಿಗಳಲ್ಲಿ ಪೆಗೈಲೇಟೆಡ್ ಇಂಟರ್ಫೆರಾನ್ ಆಲ್ಫಾ 2B ಪೆಗಿಹೆಪ್ ಎಂಬ ಜೈವಿಕ ಚಿಕಿತ್ಸೆಯ 3ನೇ ಹಂತದ ಚಿಕಿತ್ಸಾಲಯ ಪ್ರಯೋಗ ಆರಂಭಿಸಲು ತಮ್ಮ ಕಂಪನಿಗೆ ಭಾರತೀಯ ಔಷಧ ಮಹಾನಿಯಂತ್ರಕರ ಅನುಮೋದನೆ ದೊರೆತಿದೆ ಎಂದು ಅಹಮದಾಬಾದ್ ಮೂಲದ ಜೈಡಸ್ ಕ್ಯಾಡಿಲಾ ಫಾರ್ಮಾಸ್ಯೂಟಿಕಲ್ಸ್ ತಿಳಿಸಿದೆ. ಪೆಗಿಹೆಪ್ ಒಂದು ಅನುಮೋದಿತ ಔಷಧವಾಗಿದ್ದು, ಇದನ್ನು ಕೋವಿಡ್-19 ಚಿಕಿತ್ಸೆಗೆ ಬಳಸಲಾಗುತ್ತದೆ ಎಂದು ಹೇಳಿದೆ. ಮೂಲಗಳ ರೀತ್ಯಾ ಈ ತಿಂಗಳಲ್ಲಿ ದೇಶದ 25 ಕೇಂದ್ರಗಳಲ್ಲಿ ಕೋವಿಡ್ ರೋಗಿಗಳ ಮೇಲೆ ಈ ಔಷಧ ಪ್ರಯೋಗ ನಡೆಯಲಿದೆ. ಅಹಮದಾಬಾದ್ ಮೂಲದ ಈ ಸಂಸ್ಥೆ ಕಳೆದ ತಿಂಗಳು ಈ ಔಷಧದ 2 ಹಂತದ ಚಿಕಿತ್ಸಾಲಯ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿತ್ತು. 2ನೇ ಹಂತದ ಚಿಕಿತ್ಸಾಲಯ ಪ್ರಯೋಗದಲ್ಲಿ ಈ ಜೈವಿಕ ಔಷಧ ಸಾಧಾರಣ ತೀವ್ರತೆಯ ಕೋವಿಡ್ನಿಂದ ಬಳಲುತ್ತಿದ್ದ ರೋಗಿಗಳಲ್ಲಿ ವೈರಾಣುವಿನ ಪ್ರಮಾಣವನ್ನು ತಗ್ಗಿಸುವ ಮೂಲಕ ಪ್ರಯೋಜನಕಾರಿ ಪರಿಣಾಮ ಬೀರಿದೆ. ಒಂದೇ ಡೋಸ್ ಚಿಕಿತ್ಸೆಯು ರೋಗಿಗಳಿಗೆ ಪರಿಣಾಮಕಾರಿ ಮತ್ತು
ಕೈಗೆಟುಕುವ ದರದಲ್ಲಿದೆ ಎಂದು ಮೂಲಗಳು ತಿಳಿಸಿವೆ. ಇದರ ಜೊತೆಗೆ ಜೈಡಸ್ ಮಾನವರ ಮೇಲೆ ತನ್ನ ಕೋವಿಡ್-19 ಲಸಿಕೆಯ 2ನೇ ಹಂತದ ಚಿಕಿತ್ಸಾಲಯ ಪ್ರಯೋಗ ಪೂರ್ಣಗೊಳಿಸಿದೆ. ಇದರ ಫಲಿತಾಂಶದ ವಿಶ್ಲೇಷಣೆ ನಡೆಯುತ್ತಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. You know it's only a drill, and yet you train like it is the real thing. Because one day, at a second's notice, it will be. One day, you'll come together as an invincible team. And every second you save will be a life saved. The Indian Air Force is looking for an exceptional team. A team that is truly a cut above. Join the Indian Air Force to be a cut above. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸುಮಾರು 80 ದೇಶಗಳ ರಾಯಭಾರಿಗಳು ಮತ್ತು ಹೈ ಕಮಿಷನರ್ಗಳ ಭೇಟಿಯನ್ನು ಆಯೋಜಿಸಿದ್ದು, ಈ ತಿಂಗಳ 9ರಂದು ವಿದೇಶಿ ಗಣ್ಯರಿಗೆ ಆತಿಥ್ಯ ನೀಡಲು ಮುತ್ತಿನ ನಗರಿ ಹೈದರಾಬಾದ್ ಸಜ್ಜಾಗಿದ್ದು, ಮುಖ್ಯ ಕಾರ್ಯದರ್ಶಿ ಸೋಮೇಶ್ ಕುಮಾರ್ ಇಂದು ಸಭೆ ನಡೆಸಿ ಸಿದ್ಧತೆಗಳ ಪರಾಮರ್ಶೆ ನಡೆಸಿದರು. ರಾಯಭಾರಿಗಳು ಮತ್ತು ಹೈ ಕಮಿಷನರ್ಗಳ ಸಭೆಯಲ್ಲಿ ಭಾರತದಲ್ಲಿ ಕೋವಿಡ್ ಲಸಿಕೆ ಕ್ಷೇತ್ರದಲ್ಲಿ ಆಗಿರುವ ಕೆಲವು ಪ್ರಮುಖ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತಂತೆ ವಿಚಾರ ವಿನಿಮಯ ನಡೆಯಲಿದೆ. ಈ ವಿದೇಶಿ ಗಣ್ಯರು ಹೈದರಾಬಾದ್ನಲ್ಲಿರುವ ಭಾರತ್ ಬಯೋಟೆಕ್ ಲಸಿಕಾ ಉತ್ಪಾದನಾ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳುವಂತೆ ಮತ್ತು ಕೋವಿಡ್ ಶಿಷ್ಟಾಚಾರ ಪಾಲಿಸುವಂತೆ ಮುಖ್ಯ ಕಾರ್ಯದರ್ಶಿಯವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 1,325 ಮಂದಿಗೆ ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,91,685ಕ್ಕೆ ಏರಿಕೆಯಾಗಿದೆ. ಇಂದು 1,400 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 8,54,861ಕ್ಕೆ ತಲುಪಿದೆ. ಇಂದು 12 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,846ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,959 ಸಕ್ರಿಯ ಪ್ರಕರಣಗಳು ಇವೆ. 278 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 1,04,032 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,16,13,924 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 709 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,73,219ಕ್ಕೆ ಏರಿಕೆಯಾಗಿದೆ. ಇಂದು 786 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,49,929ಕ್ಕೆ ಏರಿಕೆಯಾಗಿದೆ. ಸದ್ಯ 19,185 ಸಕ್ರಿಯ ಪ್ರಕರಣಗಳು ಇವೆ. ಬೆಂಗಳೂರಿನಲ್ಲಿ 6 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,176 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಮಹಿಳೆಯರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ ಆತ್ಮನಿರ್ಭರ ಮಹಿಳಾ ಗೋಲ್ಡ್ ಲೋನ್ ಯೋಜನೆಯನ್ನು ಪರಿಚಯಿಸಿದೆ. ಬೆಂಗಳೂರಿನಲ್ಲಿ ವರ್ಚುವಲ್ ವೇದಿಕೆ ಮೂಲಕ ಬ್ಯಾಂಕ್ ಆಫ್ ಬರೋಡಾದ ಕಾರ್ಯನಿರ್ವಾಹಕ ನಿರ್ದೇಶಕ ವಿಕ್ರಮಾದಿತ್ಯ ಸಿಂಗ್ ಕಿಚ್ಚಿ ಯೋಜನೆಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿಭಾಗೀಯ ಅಧಿಕಾರಿ ಟಿಎಂ ಮಿನಿ, ಎಂ ರವೀಂದ್ರ ರಾಯ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ವಿಕ್ರಮಾದಿತ್ಯ ಸಿಂಗ್ ಕಿಚ್ಚಿ ಮಹಿಳೆಯರು ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಹಾಗೂ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಕಡಿಮೆ ಬಡ್ಡಿದರದಲ್ಲಿ ಬಂಗಾರದ ಮೇಲೆ ಸಾಲ ಸೌಲಭ್ಯ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಇದರಿಂದ ಮಹಿಳೆಯರು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಂಜೀವ್ ಚೆಡ್ಡಾ ಮಹಿಳೆಯರು ಯಶಸ್ವಿ ಉದ್ಯಮಿಗಳಾಗಲು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಆತ್ಮನಿರ್ಭರ ಗೋಲ್ಡ್ ಯೋಜನೆ ಹಲವು ಮಹಿಳೆಯರಿಗೆ ಸಹಕಾರಿಯಾಗಲಿದೆ ಎಂದರು.
800 tons per year. ಭಾರತದಲ್ಲಿ ಕ್ಷಯ ರೋಗವನ್ನು 2025ರ ವೇಳೆಗೆ ತೊಡೆದು ಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿವೆ. ಶಿವಮೊಗ್ಗ ಜಿಲ್ಲಾಡಳಿತವು ಡಿಸೆಂಬರ್ ಮಾಸದಲ್ಲಿ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಕುರಿತ ವಿಶೇಷ ಆಂದೋಲನವನ್ನು ಆಯೋಜಿಸಿದೆ. ಜಿಲ್ಲೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ಸಹಾಯಕಿಯರು ಕೊಳಗೇರಿ ಪ್ರದೇಶಗಳು, ಅನಾಥಾಶ್ರಮ, ಕಾರ್ಖಾನೆಗಳಿಗೆ ತೆರಳಿ ಕ್ಷಯರೋಗ ತಪಾಸಣೆ ನಡೆಸುತ್ತಿದ್ದಾರೆ. ಕ್ಷಯರೋಗ ಪತ್ತೆಯಾದ ನಂತರ ಸಂಬಂಧಿಸಿದ ವ್ಯಕ್ತಿಗೆ ಸೂಕ್ತ ಚಿಕಿತ್ಸೆ ನೀಡಲು ಕಾರ್ಯಯೋಜನೆ ರೂಪಿಸಲಾಗಿದೆ. ರೋಗಿಯು ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸಲು ಪ್ರತಿ ತಿಂಗಳು 500 ರೂಪಾಯಿಯನ್ನು ಜಮೆ ಮಾಡಲಾಗುತ್ತಿದೆ. ಖಾಸಗಿ ವೈದ್ಯರು ಪ್ರಕರಣಗಳನ್ನು ದೃಢಪಡಿಸಿದರೆ 500 ರೂಪಾಯಿ ಗೌರವಧನವನ್ನು ಸಹ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ದಿನೇಶ್, ಕ್ಷಯರೋಗ ಪತ್ತೆ ಹಚ್ಚಲು ಜಿಲ್ಲಾದ್ಯಂತ ಆಶಾ ಕಾರ್ಯಕರ್ತೆಯರನ್ನು ಒಳಗೊಂಡ ತಂಡ ರಚಿಸಲಾಗಿದೆ. ಈ ತಂಡಗಳು ಆಯ್ದ ಪ್ರದೇಶಗಳಿಗೆ ತೆರಳಿ ಕ್ಷಯರೋಗ ತಪಾಸಣೆ ನಡೆಸುತ್ತಿವೆ ಎಂದು ತಿಳಿಸಿದರು. ಜಾಸ್ತಿ ಕೆಮ್ಮು ಅಥವಾ ಸಂಜೆ ವೇಳೆ ಜ್ವರ ಇಂಥ ಪ್ರಕರಣಗಳಿದ್ದಲ್ಲಿ ಅವರಿಂದ ಕಫವನ್ನು ಸಂಗ್ರಹಿಸಿ ಈ ಕಫಲೇಪನಗಳನ್ನು ಸಿಬಿನೆಟ್ ಮೆಷಿನ್ನಲ್ಲಿ ನಾವು ಪರೀಕ್ಷಿಸಿ ಅಂಥ ಪ್ರಕರಣಗಳು ಕ್ಷಯರೋಗ ಪತ್ತೆ ಕಂಡುಬಂದಲ್ಲಿ ಅಂಥವರಿಗೆ ಕ್ಷಯರೋಗ ನಿರ್ವಹಣಾ ಘಟಕದಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯ ಡಾಕ್ಟರ್ ಶ್ರೀಧರ್, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ರೋಗ ಪತ್ತೆ ಹಚ್ಚುವ ಕಾರ್ಯ ಮಾಡುತ್ತಿವೆ ಎಂದರು. ಸೊ ನಾವು ಒಂದೊಂದು PHCಯಲ್ಲಿ ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಸಿಬ್ಬಂದಿಯವರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸೇರಿ ತಂಡಗಳಿಂದ ವಿಸಿಟ್ ಮಾಡಿ ಮನೆಗೆ ಯಾರಿಗೆ TB ಸಿಂಪ್ಟಮ್ಸ್ ಇದೆ ಅಂತೇಳಿ ಅವರು ಆಸ್ಪತ್ರೆಗೆ ಸೇವಾ ವಲಯಕ್ಕೆ ಬರದಲ್ಲೇ ನಾವೇ ಸೇವಾ ವಲಯನೇ ಮನೆ ಬಾಗಿಲಿಗೆ ಬಂದು ನಾವೇ ಬೇಗ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಲಿಕ್ಕೆ ಈ ಥರ ಮಾಡ್ತಾ ಇದ್ದೀವಿ. ಆರೋಗ್ಯ ಸಹಾಯಕಿ ಅನ್ನಪೂರ್ಣ, ಕೊಳಚೆ ಪ್ರದೇಶಗಳು ಸೇರಿದಂತೆ ಬಡವರ್ಗದ ಕುಟುಂಬಗಳು ವಾಸಿಸುವ ಬಡಾವಣೆಗಳಿಗೆ ಹೆಚ್ಚು ಭೇಟಿ ನೀಡಿ ಆ ಪ್ರದೇಶದಿಂದ ಕಫದ ಮಾದರಿಗಳನ್ನು ಸಂಗ್ರಹಿಸುತ್ತಿದ್ದೇವೆ ಎಂದು ತಿಳಿಸಿದರು. ಏನಾದರೂ ಸಿಂಪ್ಟಮ್ಸ್ ಇದೆ ಅಂತ ಕೇಳಿ ಕಫದ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕನ ಒಟ್ಟು ಕ್ಷಯ ನಿರ್ಮೂಲನೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಹಿರಿಯ ಆರೋಗ್ಯ ಸಹಾಯಕಿ ಉದಯ ಚಂದ್ರಿಕಾ, ಕ್ಷಯರೋಗ ತಪಾಸಣೆಗಾಗಿ ತಮ್ಮ ತಂಡವು ಭೇಟಿ ನೀಡಿದಾಗ ಕ್ಷಯರೋಗದ ಕುರಿತು ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು. ಇದರ ಬಗ್ಗೆ ನಾವು ಜಿಲ್ಲಾ ಆರೋಗ್ಯ ಸಹಾಯಕಿ ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆ ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಇದಕ್ಕೆ ಜನರು ಸಹ ಸ್ಪಂದಿಸ್ತಾ ಇದ್ದಾರೆ. ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ವಹಿವಾಟನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿಜಿಟಲೀಕರಣಗೊಳಿಸಲಾಗುತ್ತಿದೆ. ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ 24,000 ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸಂಪೂರ್ಣ ವಹಿವಾಟನ್ನು ಕಂಪ್ಯೂಟರೀಕರಣಗೊಳಿಸಲಾಗುತ್ತಿದ್ದು, ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮೊದಲ ಹಂತದಲ್ಲಿ 7,300 ಸಂಘಗಳ ಮಾಹಿತಿಯನ್ನು ದಾಖಲೀಕರಣ ಮಾಡಲಾಗುತ್ತಿದೆ. ಇದರಿಂದ ಸಂಘದ ಸದಸ್ಯರು ಸುಲಭವಾಗಿ ಸಾಲ ಸೌಲಭ್ಯ ಪಡೆಯಲು ಸಹಕಾರಿಯಾಗಿದೆ. ಜೊತೆಗೆ ಮೊಬೈಲ್ ಮತ್ತು ಕಂಪ್ಯೂಟರ್ ಮೂಲಕ ತಮ್ಮ ಸಂಘಗಳು ಮತ್ತು ಸದಸ್ಯ ಮಾಹಿತಿಯನ್ನು ಸಹ ಪಡೆಯಬಹುದಾಗಿದೆ. ಅಲ್ಲಿ ಬೆಳಕುನೇ ಇಲ್ಲ, ಬೆಳಕು ಅಂತ ಹೇಳಿದ್ರೆ ಅದೊಂದೇ ಫೋಟೋ. ಹಸು ತಗೊಂಡು ಬಳಸ್ಕೊಂಡು ಡಿಡಿ ನ್ಯೂಸ್ನೊಂದಿಗೆ ಚಿನ್ನಾಪುರ ನಿವಾಸಿ ನಾರಾಯಣಮ್ಮ, ಬ್ಯಾಂಕ್ನಿಂದ 1 ಲಕ್ಷ ರೂಪಾಯಿ ಸಾಲ ಪಡೆದು ಪಶು ಸಂಗೋಪನೆ ಆರಂಭಿಸಿದ್ದೇನೆ. ಸಂಘದ ವಹಿವಾಟನ್ನು ಡಿಜಿಟಲೀಕರಣ ಮಾಡುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸಾಲ ಪಡೆಯಲು ಸಹಕಾರಿಯಾಗಲಿದೆ ಎಂದರು. ಅದು 2 ರೂಪಾಯಿ ಬಡ್ಡಿ ಹಂಗೆ ಬಿಡ್ತಾ ಇದ್ರಿ. ಆಮೇಲೆ ಉಳಿತಾಯ ಮಾಡಿಕೊಂಡು ನಬಾರ್ಡ್ ಅವರು ಬಂದರು. ನಬಾರ್ಡ್ ಅವರು ಬರೋದನ್ನು ನಾವು ಕೇಳಿದ್ರಿ, ಸರ್ ಇದು ಈ 50,000 ಹಸು ಬರೋದಿಲ್ಲ ಅಂತ ಕೇಳೋದನ್ನು. ಆಮೇಲೆ 1 ಲಕ್ಷ ರೂಪಾಯಿ ಕೇಳಿದ್ರಿ, 1 ಲಕ್ಷ ರೂಪಾಯಿ ಕೊಟ್ಟರು. ನಮ್ಮ ಹೆಸರು ರಾಧಾ ಅಂತ ಹೇಳ್ಬಿಟ್ಟು ನಮ್ದು ಸ್ತ್ರೀ ಶಕ್ತಿ ಸಂಘದ ಮತ್ತೋರ್ವ ಸದಸ್ಯೆ ರಾಧಾ, ಮಕ್ಕಳ ಶಿಕ್ಷಣಕ್ಕಾಗಿ ಸಾಲ ಪಡೆದಿದ್ದೇನೆ. ಭವಿಷ್ಯದಲ್ಲಿ ಸಾಲ ಪಡೆಯಲು ಡಿಜಿಟಲೀಕರಣ ವ್ಯವಸ್ಥೆ ಅನುಕೂಲವಾಗಲಿದೆ ಎಂದರು. ಒಬ್ಬೊಬ್ರು 50,000 ತಗೊಂಡ್ವಿ. ನಾನು 50,000 ತಗೊಂಡು ನನ್ನ ಮಗಳು ಎಜುಕೇಷನ್ಗೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಈಗ ನನ್ನ ಮಗಳು ಅಗ್ರಿಕಲ್ಚರ್ BSc ಹಾಸನದಲ್ಲಿ ಮಾಡ್ತಾ ಇದ್ದಾಳೆ.
ಒಂದು ವ್ಯಾಪಾರದಲ್ಲಿ ತೊಡ್ಕೊಂಡು ಒಂದು ಕೋಲಾರ ನಗರದ ನರ್ಮದಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಅರುಣ ತಮ್ಮ ಸಂಘದಲ್ಲಿ 250 ಸದಸ್ಯರಿದ್ದು ಡಿಸಿಸಿ ಮತ್ತು ನಬಾರ್ಡ್ ಬ್ಯಾಂಕ್ನಿಂದ ಹಲವರು ಸಾಲ ಪಡೆದಿದ್ದಾರೆ. ಇವರುಗಳ ಮಾಹಿತಿಯನ್ನು ಡಿಜಿಟಲೀಕರಣ ಮಾಡುತ್ತಿದ್ದೇವೆ. ಇದರಿಂದ ಪಾರದರ್ಶಕತೆಯನ್ನು ಕಾಪಾಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇವತ್ತು ಡಿಸಿಸಿ ಬ್ಯಾಂಕ್ ಇರೋದ್ರಿಂದಾಗಿ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಅನುಕೂಲಕರವಾಗಿದೆ. ಡಿಸಿಸಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರವಿ ಸ್ತ್ರೀ ಶಕ್ತಿ ಸಂಘಗಳ ಮಾಹಿತಿ ಹಾಗೂ ಅವುಗಳು ನಡೆಸುತ್ತಿರುವ ವಹಿವಾಟನ್ನು ಕಂಪ್ಯೂಟರೀಕರಣಗೊಳಿಸಲಾಗುತ್ತಿದೆ. ಈ ವ್ಯವಸ್ಥೆ ಜಾರಿಯಿಂದ ಸಂಘದ ಸದಸ್ಯರು ಸುಲಭವಾಗಿ ಸಾಲ ಪಡೆಯಲು ಸಾಧ್ಯವಾಗಲಿದೆ ಎಂದು ಮಾಹಿತಿ ನೀಡಿದರು. ಸೊ ಈಗ ಮುಂದೆ ಏನಾಗ್ತದೆ ಅಂದರೆ ಇದೆಲ್ಲವನ್ನು ಸಹ ಮಾರ್ಪಡಿಸಿ ತತ್ಕ್ಷಣಕ್ಕೆ ಅವ್ರಿಗೆ ಏನು ಮಾಹಿತಿ ಬೇಕು ಎಲ್ಲವೂ ಸಹ ಆನ್ಲೈನಲ್ಲೇ ಸಿಗೋ ಥರ ಅವ್ರಿಗೆ ತುಂಬ ಸುಲಭವಾಗಿ ಎಲ್ಲ ಮಾಹಿತಿಗಳು ಸಿಗೋ ಥರ ನಂತರ ಬದಲಾದಂಥ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗ್ತದೆ ಅಂತ. ಸಮುದ್ರ ತೀರ ಪ್ರದೇಶದ ದಂಡೆಗಳು ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ತಾಣ. ಉದ್ಯಾನವನ, ಸಮುದ್ರದೊಂದಿಗಿನ ಮಾನವನ ಬಾಂಧವ್ಯ ಸೇರಿದಂತೆ ಹಲವು ಪ್ರತಿಕೃತಿಗಳು ಸಮುದ್ರ ದಂಡೆಗೆ ಮತ್ತಷ್ಟು ಮೆರಗು ನೀಡುತ್ತವೆ ಎಂದರೆ ತಪ್ಪಾಗಲಾರದು. ಪ್ರವಾಸಿಗರ ಸಂತಸವನ್ನು ಮತ್ತಷ್ಟು ಇಮ್ಮಡಿಗೊಳಿಸಲು ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಉಡುಪಿ ಜಿಲ್ಲೆಯ ಮಲ್ಪೆ ಸೀವಾಗ್ ಬಳಿ ಇತ್ತೀಚೆಗೆ ನೂತನವಾಗಿ ನಿರ್ಮಿಸಿರುವ ಬಯಲು ರಂಗಮಂದಿರ, ಉದ್ಯಾನವನ ಮತ್ತು ಮಾನವ ನಿರ್ಮಿತ ಪ್ರತಿಕೃತಿಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಇಳಿ ಸಂಜೆಯಲ್ಲಿ ಸೂರ್ಯಾಸ್ತದ ಜೊತೆಗೆ ಬೃಹದಾಕಾರದ ಮೀನು, ಮರಳಿನಲ್ಲಿ ಅರಳಿರುವ ಕಲೆಗಳು, ಬೆಸ್ತರು ಮೀನುಗಾರಿಕೆಗೆ ತೆರಳುತ್ತಿರುವ ಪ್ರತಿಕೃತಿಗಳು ಆಕರ್ಷಣೀಯವಾಗಿವೆ. ಪ್ರವಾಸಿಗ ದಯಾಕರ್ ಮಲ್ಪೆಯ ಸಿವಾಕ್ ಉದ್ಯಾನವನದಲ್ಲಿ ನಿರ್ಮಿಸಲಾಗಿರುವ ರಂಗಮಂದಿರ ಮತ್ತು ಉದ್ಯಾನವನವು ಆಕರ್ಷಣೀಯವಾಗಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ಇದೊಂದು ಅತ್ಯುತ್ತಮ ಸ್ಥಳವಾಗಿದೆ ಎಂದರು. ಸುತ್ತಮುತ್ತ ನೋಡಿದೆ ತುಂಬಾ ಚೆನ್ನಾಗಿದೆ. ದೂರದಿಂದ ಬರುವವರೆಗೂ ಇನ್ನೂ ಹೆಚ್ಚು ಒಂದು ಬೀಚಿಗಿಂತಲೂ ಒಳ್ಳೆಯ ರೀತಿಯಲ್ಲಿ ಸಮಯ ಕಳಲಿಕ್ಕೆ ಮಕ್ಕಳಿಗೆ ಮತ್ತೆ ಹಿರಿಯರಿಗೆಲ್ಲ ಮನಸ್ಸಿಗೊಂದು ನೆಮ್ಮದಿ ಆಗ್ತದೆ. ಇಲ್ಲಿ ಈಗ ಹೊಸ ಉದ್ಯಾನವನ ಮತ್ತೆ ಮತ್ತೋರ್ವ ಪ್ರವಾಸಿಗ ನೂತನ್ ಕುಮಾರ್ ಸಮುದ್ರ ದಡದಲ್ಲಿ ಮಕ್ಕಳು ಆಟವಾಡುವುದು ವಿಶೇಷ. ಇಲ್ಲಿ ನಿರ್ಮಿಸಲಾಗಿರುವ ಹಲವು ಕಲಾಕೃತಿಗಳು ಮಕ್ಕಳ ಸಂತಸವನ್ನು ಇಮ್ಮಡಿಗೊಳಿಸುತ್ತಿವೆ ಎಂದರು. ತುಂಬಾ ಉದ್ಯಾನವನ ಹಾಗೆ ತುಂಬಾ ವೆರೈಟಿಗಳು ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ನಮ್ಮ ಮಲ್ಪೆ ಸೀವಕುವೆಯನ್ನ. ಪೋಷಕರಿಗೂ ಸಮುದ್ರದ ಸ್ಥಳೀಯರಾದ ನೂತನ್ ಕುಮಾರ್ ಕರಾವಳಿ ಪ್ರದೇಶದ ಬೀಚ್ಗಳನ್ನು ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡಿಸುತ್ತಿರುವುದು ಸಂತಸದ ವಿಚಾರ. ಇದರಿಂದ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ದೊರೆಯುತ್ತವೆ ಎಂದು ಅಭಿಪ್ರಾಯಪಟ್ಟರು. ಸ್ಯಾಂಡ್ ಆರ್ಟ್ ಕೂಡ ಮಾಡಿದ್ದೇವೆ. ಈ ಒಂದು ಮರಳು ಶಿಲ್ಪದಲ್ಲಿ ಮಕ್ಕಳು ಅದನ್ನು ನೋಡಿ ಅದೇ ರೀತಿಯ ಮಾದರಿಯನ್ನು ರಚಿಸಲು ಪ್ರಯತ್ನಿಸಬಹುದು. ಅದೇ ರೀತಿ ಬೆಕ್ಕು ಮತ್ತು ಮೀನು, ಅದೇ ರೀತಿ ಒಂದೇ ದೋಣಿಯಲ್ಲಿ ಹೋಗೋ ಪಾತಿ ದೋಣಿ ಅಂತ, ಇದು ಈಗ ಈ ಮೋಟಾರ್ ದೋಣಿಯ ಇದರಿಂದ ಅದು ಕಮ್ಮಿ ಆಗ್ತಾ ಇದೆ. ಅದರ ಒಂದು ಘಟನೆ ನೆನಪಿಸುವ ಉದ್ದೇಶದಿಂದ ಆ ದೋಣಿ ಶಿಲ್ಪವನ್ನು ಕೂಡ ಇಲ್ಲಿ ರಚಿಸಲಾಗಿದೆ. ಪಾಕಿಸ್ತಾನ ಪಡೆಗಳು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದು, ಪೂಂಚ್ ವಲಯದ ಬಾಲಾಕೋಟ್ ಪ್ರದೇಶದ ಗಡಿ ನಿಯಂತ್ರಣ ರೇಖೆಯ ಭಾರತೀಯ ಸೇನೆಯ ಮುಂಪಡೆಗಳು ಮತ್ತು ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿವೆ. ಸಣ್ಣ ಶಸ್ತ್ರಾಸ್ತ್ರ ಹಾಗೂ ಶೆಲ್ ಬಳಸಿ ಭಾರತೀಯ ಪಡೆಗಳ ಮೇಲೆ ಪಾಕಿಸ್ತಾನ ಸೇನಾಪಡೆ ಅಪ್ರಚೋದಿತ ದಾಳಿ ಮಾಡಿದವು. ಕಟ್ಟೆಚ್ಚರದಿಂದ ಗಡಿ ಕಾಯುತ್ತಿರುವ ಭಾರತೀಯ ಪಡೆಗಳು ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿವೆ ಎಂದು ಸೇನಾ ವಕ್ತಾರರು ಡಿಡಿ ನ್ಯೂಸ್ಗೆ ತಿಳಿಸಿದ್ದಾರೆ. ಯಾವುದೇ ಪ್ರಾಣಹಾನಿಯ ಕುರಿತಂತೆ ವರದಿಗಳು ಬಂದಿಲ್ಲ. ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತ ಕ್ರಿಕೆಟ್ ತಂಡ ನಾಳೆ ಸಿಡ್ನಿಯಲ್ಲಿ ಆತಿಥೇಯ ತಂಡದ ವಿರುದ್ಧ 2ನೇ ಟಿ20 ಕ್ರಿಕೆಟ್ ಪಂದ್ಯ ಆಡಲಿದೆ. ನಿನ್ನೆ ಕ್ಯಾನ್ಬೆರಾದಲ್ಲಿ ನಡೆದ ಪ್ರಥಮ ಟಿ20 ಪಂದ್ಯದ ವೇಳೆ ತಲೆಗೆ ಪೆಟ್ಟು ಬಿದ್ದಿರುವ ಕಾರಣ ಆಲ್ರೌಂಡರ್ ರವೀಂದ್ರ ಜಡೇಜಾ ಸರಣಿಯಿಂದ ಹೊರಗುಳಿದಿದ್ದು, ಅವರ ಬದಲಿಗೆ ವೇಗದ ಬೌಲರ್ ಶಾರ್ದೂಲ್ ಠಾಕೂರ್ ತಂಡ ಸೇರಿದ್ದಾರೆ. 3 ಪಂದ್ಯಗಳ ಟಿ20 ಸರಣಿಯಲ್ಲಿ ಕ್ಯಾನ್ಬೆರಾದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಭಾರತ ತಂಡ 11 ರನ್ಗಳಿಂದ ಜಯಗಳಿಸಿ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದೆ. ನಾಳೆ ನಡೆಯುವ ಪಂದ್ಯ ಗೆಲ್ಲುವ ಮೂಲಕ ಟಿ20 ಸರಣಿ ಕೈವಶಪಡಿಸಿಕೊಂಡು ಏಕದಿನ ಅಂತಾರಾಷ್ಟ್ರೀಯ ಸರಣಿಯ ಸೋಲಿನ ಸೇಡು ತೀರಿಸಿಕೊಳ್ಳಲು ಭಾರತ ತಂಡ ಕಾತರಿಸುತ್ತಿದೆ. 3ನೇ ಟಿ20 ಪಂದ್ಯ ಡಿಸೆಂಬರ್ 8ರಂದು ಸಿಡ್ನಿಯಲ್ಲಿ ನಡೆಯಲಿದೆ. ಭಾರತ ಹಾಗೂ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಗಳು ಈ ಪ್ರವಾಸದ ವೇಳೆ 4 ಟೆಸ್ಟ್ ಪಂದ್ಯಗಳನ್ನಾಡಲಿದ್ದು, ಪ್ರಥಮ ಟೆಸ್ಟ್ ಅಡಿಲೇಡ್ನಲ್ಲಿ ಡಿಸೆಂಬರ್ 17ರಿಂದ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ವಿವಿಧ ಸಂಘಟನೆಗಳಿಂದ ಕರೆ ನೀಡಿದ್ದ ಬಂದ್ಗೆ ರಾಜ್ಯದ ಎಲ್ಲೆಡೆ ನೀರಸ ಪ್ರತಿಕ್ರಿಯೆ. ನಾಡು ನುಡಿ ರಕ್ಷಣೆಗೆ ಬದ್ಧ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗ್ರಾಮ ಸ್ವರಾಜ್ ಕಲ್ಪನೆಯಡಿ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ನಿರ್ಧಾರ. ಚುನಾವಣೆಗೆ ಉಸ್ತುವಾರಿಗಳ ನೇಮಕ. ನಳಿನ್ ಕುಮಾರ್ ಕಟೀಲ್. ಕರ್ನಾಟಕದಲ್ಲಿ ಎರಡನೇ ಅಲೆಯ ಕೊರೋನಾ ಸೋಂಕು. ಹೊಸ ವರ್ಷಾಚರಣೆಗೆ ಸರ್ಕಾರದಿಂದ ಶೀಘ್ರದಲ್ಲೇ ಮಾರ್ಗಸೂಚಿ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹಲವು ರೈತಪರ ಕಾರ್ಯಕ್ರಮ ಜಾರಿ. ಕೃಷಿಕರ ಹಿತ ಕಾಪಾಡಲು ಬದ್ಧ. ಸಚಿವ ನರೇಂದ್ರ ಸಿಂಗ್ ತೋಮರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.